ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾವು ಕ್ಯಾನ್ಸರ್ ಆಫ್ ಲ್ಯಾರಿಂಗ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ, ಅಥವಾ ನಾವು ಇದನ್ನು ಲ್ಯಾರಿಂಜಿಯಲ್ ಕ್ಯಾನ್ಸರ್ ಅಂತ ಕೂಡ ಹೇಳ್ಬೋದು. ಲ್ಯಾರಿಂಜಿಯಲ್ ಕ್ಯಾನ್ಸರ್ ಅಂತ ಕೂಡ ನಾವು ಇದನ್ನು ಹೇಳ್ಬೋದು. ಸೊ ಫಸ್ಟ್ ನೋಡೋಣ ಡೆಫಿನಿಷನ್ ಆಫ್ ಲ್ಯಾರಿಂಜಿಯಲ್ ಕ್ಯಾನ್ಸರ್. ಸೊ ಲ್ಯಾರಿಂಜಿಯಲ್ ಕ್ಯಾನ್ಸರ್ ಈಸ್ ಅ ಮ್ಯಾಲಿಗ್ನೆನ್ಸಿ. ಓಕೆ, ಸೊ ನಿಮಗೆ ಗೊತ್ತಿದೆ ವಾಟ್ ಈಸ್ ಮ್ಯಾಲಿಗ್ನೆನ್ಸಿ. ಮ್ಯಾಲಿಗ್ನೆನ್ಸಿ ಮೀನ್ಸ್ ಕ್ಯಾನ್ಸರ್. Okay, so laryngeal cancer is a cancer that develop in the larynx ಅಥವಾ ವಾಯ್ಸ್ ಬಾಕ್ಸ್. ಹೌದಾ ಸರ್, ಲ್ಯಾರಿಂಜಿಯಲ್ ಕ್ಯಾನ್ಸರ್ ಅಂದರೆ ಏನು? ಇದೊಂದು ಕ್ಯಾನ್ಸರ್ ಆಗಿದೆ ಅಥವಾ ಇದೊಂದು ಏನಿದೆ ಮ್ಯಾಲಿಗ್ನೆನ್ಸಿ ಇದೆ. ಎಲ್ಲಿ ಡೆವಲಪ್ ಆಗಿದೆ ಸರ್? ನಮ್ಮ ಲ್ಯಾರಿಂಗ್ಸ್ ಒಳಗಡೆ ಡೆವಲಪ್ ಆಗಿದೆ. ಲ್ಯಾರಿಂಗ್ಸ್ ಅಂತ ಹೇಳ್ಬೋದು ಅಥವಾ ನಾವು ವಾಯ್ಸ್ ಬಾಕ್ಸ್ ಅಂತ ಕೂಡ ಹೇಳ್ಬೋದು. ಓಕೆ, ಪ್ರೈಮರಿಲಿ ಅಫೆಕ್ಟಿಂಗ್ ಸ್ಕ್ವಾಮಸ್ ಸೆಲ್ಸ್ ಲೈನಿಂಗ್ ಇನ್ ದಿ ವೋಕಲ್ ಕಾರ್ಡ್. ಹೌದಾ ಸರ್, ನಮ್ಮ ಕ್ಯಾನ್ಸರ್ ಅಂದರೂ ಗೊತ್ತಿದೆ. ವಾಟ್ ಈಸ್ ಕ್ಯಾನ್ಸರ್? ಅಬ್ನಾರ್ಮಲ್ ಸೆಲ್ ಡಿವಿಷನ್. ಸೊ ಅಬ್ನಾರ್ಮಲ್ ಸೆಲ್ ಡಿವಿಷನ್ ಆಗುತ್ತೆ ಕ್ಯಾನ್ಸರ್ ಒಳಗಡೆ. ಏನಾಗುತ್ತೆ? ಅಬ್ನಾರ್ಮಲ್ ಸೆಲ್ ಡಿವಿಷನ್ ಆಗುತ್ತೆ. ಸೊ ಲ್ಯಾರಿಂಜಿಯಲ್ ಕ್ಯಾನ್ಸರ್ ಒಳಗಡೆ ಕೂಡ ಏನಾಗ್ತಾ ಇದೆ? ನಮ್ಮ ಲ್ಯಾರಿಂಗ್ಸ್ ಒಳಗಡೆ ಸೆಲ್ಸಲ್ಲಿ ಏನಾಗ್ತಾ ಇದೆ? ಅಬ್ನಾರ್ಮಲ್ ಸೆಲ್ ಡಿವಿಷನ್ ಆಗ್ತಾ ಇದೆ. ಯಾವ ಸೆಲ್ಸಲ್ಲಿ ಜಾಸ್ತಿ ಅಬ್ನಾರ್ಮಲ್ ಸೆಲ್ ಡಿವಿಷನ್ ಆಗುತ್ತೆ ಅಂದರೆ ಸ್ಕ್ವಾಮಸ್ ಸೆಲ್ಸ್. ಓಕೆ, ಎಲ್ಲಕ್ಕಿಂತ ಕಾಮನ್ ಯಾವ ಸೆಲ್ಸ್ ಅಫೆಕ್ಟ್ ಆಗ್ತವೆ? ಇಲ್ಲಿ ಸ್ಕ್ವಾಮಸ್ ಸೆಲ್ಸ್ಗಳು ಅಫೆಕ್ಟ್ ಆಗ್ತವೆ. ಸೊ ಐ ಥಿಂಕ್ ನಿಮಗೆ ಡೆಫಿನೇಷನ್ ಅರ್ಥ ಆಗಿರ್ಬೋದು. ಲ್ಯಾರಿಂಜಿಯಲ್ ಕ್ಯಾನ್ಸರ್ ಈಸ್ ಅ ಮ್ಯಾಲಿಗ್ನೆನ್ಸಿ ಆರ್ ಕ್ಯಾನ್ಸರ್ ಅಂತ ಹೇಳ್ಬೋದು ದಟ್ ಡೆವಲಪ್ ಇನ್ ಲ್ಯಾರಿಂಗ್ಸ್ ಆರ್ ವಾಯ್ಸ್ ಬಾಕ್ಸ್ ಪ್ರೈಮರಿಲಿ ಅಫೆಕ್ಟಿಂಗ್ ಸ್ಕ್ವಾಮಸ್ ಲೈನಿಂಗ್ ಇನ್ ದಿ ವೋಕಲ್ ಕಾರ್ಡ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಕಾಸಸ್ ಆ್ಯಂಡ್ ರಿಸ್ಕ್ ಫ್ಯಾಕ್ಟರ್ ನಾವು ನೋಡಿದರೆ, ಸೊ ಫಸ್ಟ್ ಲೈಫ್ ಸ್ಟೈಲ್ ಈಸ್ ಅ ಕಾಸ್. ಓಕೆ, ಲೈಫ್ ಸ್ಟೈಲ್ ಏನಿದೆ ಇಂಪಾರ್ಟೆಂಟ್ ಇದೆ. ಟೊಬ್ಯಾಕೊ ಯಾರು ಯೂಸ್ ಮಾಡ್ತಾರೆ, ಸ್ಮೋಕಿಂಗ್ ಅಥವಾ ಚೀವಿಂಗ್ ಯಾರು ಮಾಡ್ತಾರೆ, ಅವರಿಗೆ ಲ್ಯಾರಿಂಜಿಯಲ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಇದೆ. ಓಕೆ, ಯಾರು ಬಾಯಲ್ಲಿ ಹೇಳಿ ಕೇಸರಿ ಅಂತಾರೆ ಅವ್ರಿಗೆ ಜಾಸ್ತಿ ಲ್ಯಾರಿಂಜಿಯಲ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಇದೆ, ಅಥವಾ ಓರಲ್ ಕ್ಯಾನ್ಸರ್ನೂ ಆಗುತ್ತೆ. ಓಕೆ, ಹೆವಿ ಆಲ್ಕೋಹಾಲ್ ಕನ್ಸಪ್ಷನ್, ಯಾರು ಜಾಸ್ತಿ ಹೆವಿ ಆಲ್ಕೋಹಾಲಿಸಮ್ ಮಾಡ್ತಾರೆ ಅವ್ರಿಗೆ ಕೂಡ ಕ್ಯಾನ್ಸರ್ ಆಗುತ್ತೆ. ಆ್ಯಂಡ್ ಕಂಬೈನ್ಡ್ ಟೊಬ್ಯಾಕೊ ಆ್ಯಂಡ್ ಆಲ್ಕೋಹಾಲ್. ಸರ್ ನಾವು ಎರಡೂ ಮಾಡ್ತೀವಿ. ಓಕೆ, ನಾವು ಟೊಬ್ಯಾಕೋನೂ ತಿಂತೀವಿ, ಆಲ್ಕೋಹಾಲ್ನೂ ಯೂಸ್ ಮಾಡ್ತೀವಿ, ನಿಮಗೆ ಜಾಸ್ತಿ ಆಗುತ್ತೆ, ನಿಮಗೆ ಮೊದಲು ಜಾಸ್ತಿ ಕ್ಯಾನ್ಸರ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಇನ್ಫೆಕ್ಷನ್ಸ್. ಸೊ ಸೇಮ್ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಕೂಡ ಏನು ಮಾಡ್ಬೋದು? ನಿಮಗೆ ಲ್ಯಾರಿಂಜಿಯಲ್ ಕ್ಯಾನ್ಸರ್ ಕೊಡ್ಬೋದು. ನೆಕ್ಸ್ಟ್ ಆಕ್ಯುಪೇಷನಲ್ ಅಂದರೆ ನೀವು ಕೆಲಸ ಮಾಡ್ತಾ ಇದ್ದೀರಾ ಸರ್. ಎಂಥ ಪ್ಲೇಸಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ನೀವು ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಅಲ್ಲಿ ಆಸ್ಬೆಸ್ಟಾಸ್ ಇದೆ ಅಥವಾ ಸಲ್ಫ್ಯೂರಿಕ್ ಆ್ಯಸಿಡ್ ನೀವು ಎಕ್ಸ್ಪೋಸ್ ಆದಾಗ ನಿಮಗೆ ಲ್ಯಾರಿಂಜಿಯಲ್ ಕ್ಯಾನ್ಸರ್ ಬರ್ಬೋದು. ಅಥವಾ ನೀವು ಜಾಸ್ತಿ ವುಡ್ ಡಸ್ಟ್ ಇರೋ ಪ್ಲೇಸಲ್ಲಿ ಕೆಲಸ ಮಾಡಿದರೆ ನಿಮಗೆ ಲ್ಯಾರಿಂಜಿಯಲ್ ಕ್ಯಾನ್ಸರ್ ಬರ್ಬೋದು. ನಿಕ್ಕಲ್ ಇದ್ದರೆ ನಿಮಗೆ ಲ್ಯಾರಿಂಜಿಯಲ್ ಕ್ಯಾನ್ಸರ್ ಬರ್ಬೋದು. ಅಥವಾ ಮಸ್ಟರ್ಡ್ ಗ್ಯಾಸ್ ಇರುತ್ತೆಲ್ಲ ಅದರಿಂದ ಕೂಡ ನಿಮಗೆ ಲ್ಯಾರಿಂಜಿಯಲ್ ಕ್ಯಾನ್ಸರ್ ಆಗಬಹುದು. ಓಕೆ, ನೆಕ್ಸ್ಟ್ ಡಿಮೋಗ್ರಾಫಿಕ್. ಸರ್ ಮೇಲ್ಸಿಗೆ ಜಾಸ್ತಿ ಆಗುತ್ತೆ, ಫೀಮೇಲ್ಸಿಗೆ ಕಡಿಮೆ ಆಗುತ್ತೆ. ಓಕೆ, ಸೊ ಯಾಕಂದರೆ ಜಾಸ್ತಿ ಮೇಲ್ಸ್ ಸ್ಮೋಕಿಂಗ್ ಮಾಡ್ತಾರೆ, ಆಲ್ಕೋಹಾಲಿಸಮ್ ಮಾಡ್ತಾರೆ, ಟೊಬ್ಯಾಕೊ ಚೀವಿಂಗ್ ಮಾಡ್ತಾರೆ, ಅದಕ್ಕೋಸ್ಕರ ಮೇಲ್ಸ್ಗಳಿಗೆ ಜಾಸ್ತಿ ಆಗುತ್ತೆ. ಆ್ಯಂಡ್ ಏಜ್ 55ಕ್ಕಿಂತ ಯಾರಿಗೆ ಜಾಸ್ತಿ ಇರುತ್ತೆಲ್ಲ ಅವ್ರು ರಿಸ್ಕಲ್ಲಿದ್ದಾರೆ, ಅವರಿಗೆ ಜಾಸ್ತಿ ಲ್ಯಾರಿಂಜಿಯಲ್ ಕ್ಯಾನ್ಸರ್ ಆಗಬಹುದು. ನೆಕ್ಸ್ಟ್ ಮೆಡಿಕಲ್ ಹಿಸ್ಟ್ರಿ ಒಳಗಡೆ ನಾವು ನೋಡಿದರೆ, ಸೊ ಯಾರಿಗೆ ಹೆಡ್ ಅಥವಾ ನೆಕ್ಕಲ್ಲಿ ಕ್ಯಾನ್ಸರ್ ಮೊದಲಿತ್ತು ಪಾಸ್ಟ್, ಓಕೆ, ಸೊ ಅವರಿಗೆ ಹಿಸ್ಟ್ರಿ ಇದೆ ಸರ್, ಮೊದಲು ಅವರಿಗೆ ಹೆಡ್ ಅಥವಾ ನೆಕ್ ರೀಜನಲ್ ಕ್ಯಾನ್ಸರ್ ಇದ್ದರೆ ಇವ್ರಿಗೆ ಕೂಡ ಆಗೋ ಚಾನ್ಸಸ್ ಇದೆ. ಮತ್ತು ಯಾರಿಗೆ GERD ಇದೆ. ವಾಟ್ ಈಸ್ GERD? ಕ್ರಾನಿಕ್ ಆ್ಯಸಿಡ್ ರಿಫ್ಲಕ್ಸ್. ಓಕೆ, ಏನಾಗುತ್ತೆ? GERD ಅಂದರೆ ಏನು? ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲಕ್ಸ್ ಡಿಸೀಸ್. ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲಕ್ಸ್ ಡಿಸೀಸ್ ಅಂದರೆ ಏನಾಗುತ್ತೆ? ಇಲ್ಲಿ ಅವರಿಗೆ ಜಾಸ್ತಿ ಆ್ಯಸಿಡ್ ರಿಫ್ಲಕ್ಸ್ ಆಗುತ್ತೆ. ಆ್ಯಸಿಡ್ ಸ್ಟಮಕಿಂದ ಈಸೋಫೇಗಸ್ ಕಡೆ ಬರುತ್ತೆ, ಈಸೋಫೇಗಸ್ ಕಡೆಯಿಂದ ಸ್ವಲ್ಪ ಲೀಕ್ ಆಗಿ ಅದು ಲ್ಯಾರಿಂಗ್ಸ್ ಒಳಗಡೆ ಬರುತ್ತೆ. ಓಕೆ, ಸೊ ನೀವು ಅರ್ಥ ಮಾಡ್ಕೋಬೋದು. ಸೊ GERD ಇದ್ದಾಗ ಕೂಡ ಜಾಸ್ತಿ ಕ್ರಾನಿಕ್ GERD ಇದೆ ಸರ್, ಜಾಸ್ತಿ ವರ್ಷದಿಂದ ನಿಮಗೆ GERD ಆಗ್ತಾ ಇದೆ. ಡೈಲಿ ಆ್ಯಸಿಡ್ ಸ್ವಲ್ಪ ಮೇಲ್ಗಡೆ ಬರುತ್ತೆ, ಸ್ವಲ್ಪ ಲೀಕ್ ಆಗುತ್ತೆ. ಎಲ್ಲಿ ಸರ್? ಅದು ಲ್ಯಾರಿಂಗ್ಸಲ್ಲಿ ಸ್ವಲ್ಪ ಲೀಕ್ ಆದಾಗ ಅಲ್ಲಿ ಏನಾಗುತ್ತೆ? ಇರಿಟೇಷನ್ ಆಗಿ ಪ್ರೊಲಾಂಗ್ಡ್ ಹಾಗೆ ಕ್ರಾನಿಕ್ ಆದಾಗ ಅಲ್ಲಿ ಕ್ಯಾನ್ಸರ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಲೈಫ್ ಸ್ಟೈಲ್
ಫಸ್ಟ್ ಏನಿದೆ ಲೈಫ್ ಸ್ಟೈಲ್ ಇದೆ, ಇನ್ಫೆಕ್ಷನ್ ಲೈಕ್ HPV, ಆಕ್ಯುಪೇಷನಲ್ ಎಕ್ಸ್ಪೋಜರ್ ಇರ್ಬೋದು, ಡೆಮೋಗ್ರಾಫಿಕ್ ನಾವು ನೋಡಿದ್ದೀವಿ, ಮೆಡಿಕಲ್ ಹಿಸ್ಟ್ರಿ ಕೂಡ ನಾವು ನೋಡಿದ್ದೀವಿ. ನೆಕ್ಸ್ಟ್ ನಾವು ಸೈನ್ ಆ್ಯಂಡ್ ಸಿಮ್ಟಮ್ಸ್ ನೋಡೋಣ. ಓಕೆ, ಸೊ ಸೈನ್ ಆ್ಯಂಡ್ ಸಿಮ್ಟಮ್ಸಲ್ಲಿ ಅರ್ಲಿ ಸಿಮ್ಟಮ್ಸ್. ಸರ್ ಅರ್ಲಿ ಸಿಮ್ಟಮ್ಸ್ ನಾವು ಏನೇನು ನೋಡ್ಬೋದು? ಪರ್ಸಿಸ್ಟೆನ್ಸ್, ಹಾರ್ಸಿನೆಸ್ ಅಂದರೆ ವಾಯ್ಸ್ ಚೇಂಜ್ ಇರುತ್ತೆ. ಓಕೆ, ವಾಯ್ಸ್ ಚೇಂಜ್ ಇರುತ್ತೆ ಲಾಸ್ಟಿಂಗ್ ಮೋರ್ ದೆನ್ 2 ವೀಕ್ಸ್, 2 ವೀಕ್ಸ್ಗಿಂತ ಜಾಸ್ತಿ ವಾಯ್ಸ್ ಚೇಂಜ್ ಇದ್ದರೆ ಅರ್ಥ ಏನು? ಮೇ ಬಿ ಅಲ್ಲಿ ಲ್ಯಾರಿಂಜಿಯಲ್ ಕ್ಯಾನ್ಸರ್ ಇರಬಹುದು. ಓಕೆ, ನೆಕ್ಸ್ಟ್ ಕ್ರಾನಿಕ್ ಸೋರ್ ಥ್ರೋಟ್. ಅಲ್ಲಿ ಏನಿರುತ್ತೆ? ಜಾಸ್ತಿ ಅವರಿಗೆ ಸೋರ್ ಥ್ರೋಟ್ ಇರುತ್ತೆ, ಅಥವಾ ಲಂಪ್ ಇನ್ ಥ್ರೋಟ್ ಆ ಥರ ಅವರಿಗೆ ಸೆನ್ಸೇಷನ್ ಆಗುತ್ತೆ. ನನ್ನ ಥ್ರೋಟ್ ಒಳಗಡೆ ಏನೋ ಒಂದು ಲಂಪ್ ಥರ ಇದೆ, ಏನೋ ಒಂದು ಅಳಗ್ತಾ ಇದೆ ಅಂತ ನಿಮಗೇನಾಗುತ್ತೆ? ಫೀಲ್ ಆಗುತ್ತೆ. ನೆಕ್ಸ್ಟ್ ಮೈಲ್ಡ್ ಡಿಸ್ಫೇಜಿಯಾ. ಅವರಿಗೆ ಏನಾಗುತ್ತೆ? ಮೈಲ್ಡಾಗಿ ಡಿಫಿಕಲ್ಟಿ ಇನ್ ಸಾಲೋಯಿಂಗ್ ಆಗುತ್ತೆ. ಓಕೆ, ನೀವು ಊಟ ಮಾಡ್ತಾ ಇದ್ದೀರಾ, ಸಾಲೋ ಮಾಡ್ತಾ ಇದ್ದೀರಾ, ನಿಮಗೆ ಪೇನ್ ಆಗ್ತಾ ಇದೆ, ಡಿಫಿಕಲ್ಟಿ ಆಗ್ತಾ ಇದೆ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಿರ್ಬೋದು. ಅರ್ಲಿ ಸಿಮ್ಟಮ್ಸ್ ಏನೇನಿದ್ದಾವೆ? ಪರ್ಸಿಸ್ಟೆನ್ಸ್, ಹಾರ್ಸಿನೆಸ್ ಅಂದರೆ ವಾಯ್ಸ್ ಚೇಂಜ್ ಇರುತ್ತೆ, ಸೋರ್ ಥ್ರೋಟ್ ಆಗಬಹುದು, ಅಥವಾ ಲಂಪ್ ಇನ್ ಥ್ರೋಟ್ ಥರ ನಿಮಗೆ ಸೆನ್ಸೇಷನ್ ಬರುತ್ತೆ, ಆ್ಯಂಡ್ ಮೈಲ್ಡ್ ಡಿಸ್ಫೇಜಿಯಾ. ಸೊ ಏನಾಗುತ್ತೆ? ಡಿಫಿಕಲ್ಟಿ ಇನ್ ಸಾಲೋಯಿಂಗ್ ಇರುತ್ತೆ. ಸೊ ನೆಕ್ಸ್ಟ್ ಅಡ್ವಾನ್ಸ್ ಸ್ಟೇಜ್ ಆದಾಗ, ಕ್ಯಾನ್ಸರ್ ಜಾಸ್ತಿ ಆದಾಗ ಏನಾಗುತ್ತೆ? ಸ್ಟ್ರಿಡಾರ್ ಅಂದರೆ ಏನು? ನಾಯ್ಸಿ ಬ್ರೀದಿಂಗ್. ಸೊ ನೀವು ಬ್ರೀದಿಂಗ್ ಮಾಡೋ ಸಮಯದಲ್ಲಿ ಹೈ ಪಿಚ್ ಸೌಂಡ್ ಬರುತ್ತೆ. ಓಕೆ, ಏನು ಬರುತ್ತೆ? ಹೈ ಪಿಚ್ ಸೌಂಡ್ ಬರುತ್ತೆ. ಯಾಕೆ ಬರುತ್ತೆ ಸರ್? ಅಲ್ಲಿ ಏರ್ವೇ ಅಬ್ಸ್ಟ್ರಕ್ಷನ್ ಆಗ್ತಾ ಇದೆ. ಓಕೆ, ಸೊ ನಿಮ್ಮ ಲಂಗ್ಸ್ ಒಳಗಡೆ ಏರ್ ಹೋಗಬೇಕು, ಅಥವಾ ನಿಮ್ಮ ಲಂಗ್ಸಿಂದ ಏರ್ ಹೊರಗಡೆ ಬರಬೇಕು ಅಂದರೆ ಮಿಡಲ್ ಏನಿದೆ ಇಲ್ಲಿ? ಲ್ಯಾರಿಂಗ್ಸ್ ಇದೆ. ಓಕೆ, ಮಿಡಲ್ ಏನಿದೆ ಇಲ್ಲಿ? ಲ್ಯಾರಿಂಗ್ಸ್ ಇದೆ. ಅದಕ್ಕೋಸ್ಕರ ಏರ್ವೇ ಅಬ್ಸ್ಟ್ರಕ್ಷನ್ ಆಗುತ್ತೆ. ಲ್ಯಾರಿಂಗ್ಸ್ ಒಳಗಡೆ ಏನಾಗಿದೆ ಸರ್? ಕ್ಯಾನ್ಸರ್ ಆಗಿದೆ. ಏರ್ವೇ ಅಬ್ಸ್ಟ್ರಕ್ಷನ್ನಿಂದ ಸ್ಟ್ರಿಡಾರ್ ಬರುತ್ತೆ. ಸ್ಟ್ರಿಡಾರ್ ಅಂದರೆ ಏನು? ನೀವು ಬ್ರೀದಿಂಗ್ ಮಾಡೋ ಸಮಯದಲ್ಲಿ ನಾಯ್ಸ್ ಬರುತ್ತೆ. ನೆಕ್ಸ್ಟ್ ಹಿಮೋಪ್ಟಾಸಿಸ್ ಇರ್ಬೋದು. ಏನಾಗುತ್ತಾ ಇದೆ ಸರ್? ಹಿಮೋಪ್ಟಾಸಿಸ್ ಅಂದರೆ ಏನು? ಕಫ್ ಇನ್ ವಿತ್ ಬ್ಲಡ್. ಓಕೆ, ಸೊ ನೀವು ಕಫಿಂಗ್ ಮಾಡಿದಾಗ, ನೀವು ಕೆಮ್ಮಿದಾಗ ಅದರಲ್ಲಿ ಬ್ಲಡ್ ಕೂಡ ಬರುತ್ತೆ. ದಿಸ್ ಮೇ ಬಿ ಅ ಚಾನ್ಸಸ್ ಆಫ್ ಲ್ಯಾರಿಂಜಿಯಲ್ ಕ್ಯಾನ್ಸರ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಅನ್ಇಂಟೆನ್ಷನಲ್ ವೇಟ್ ಲಾಸ್ ಕೂಡ ಆಗುತ್ತೆ ಸರ್. ಮೋರ್ ದೆನ್ 10% ಆಫ್ ಬಾಡಿ ವೇಟ್. ಸೊ ನೀವು ಸರಿಯಾಗಿ ಊಟ ಮಾಡ್ತಾ ಇದ್ದೀರಾ, ಸರಿಯಾಗೆಲ್ಲ ಮಾಡ್ತಾ ಇದ್ದೀರಾ, ಬಟ್ ವೇಟ್ ಲಾಸ್ ಆಗ್ತಾ ಇದೆ. ರೀಸನ್ ಏನು? ನಿಮಗೆ ಕ್ಯಾನ್ಸರ್ ಇದೆ, ಅದಕ್ಕೋಸ್ಕರ ವೇಟ್ ಲಾಸ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಪರ್ಸಿಸ್ಟೆಂಟ್ ಇಯರ್ ಪೇನ್. ಹೌದು ಸರ್, ಇಲ್ಲಿ ಕೂಡ ಏನಾಗ್ತಾ ಇದೆ? ಇಯರ್ ಪೇನ್ ಆಗ್ತಾ ಇದೆ ಸರ್. ರೀಸನ್ ಏನು? ರೆಫರ್ಡ್ ಓಟಾಲ್ಜಿಯಾ. ಓಕೆ, ಸೊ ನಿಮಗೆ ಕಿವಿ ಒಳಗಡೆ ಏನೂ ಪ್ರಾಬ್ಲಮ್ ಇಲ್ಲ, ನಿಮಗೆ ಪ್ರಾಬ್ಲಮ್ ಇದೆ ಲ್ಯಾರಿಂಗ್ಸಲ್ಲಿ, ಬಟ್ ಸ್ಟಿಲ್ ನಿಮಗೆ ಇಯರ್ ಪೇನ್ ಆಗ್ತಾ ಇದೆ ಅಂದರೆ ರೀಸನ್ ಏನು? ಇಲ್ಲಿ ರೆಫರ್ಡ್ ಪೇನ್ ಅಂತ ಹೇಳ್ತೀವಿ. ನಿಮಗೆ ಪ್ರಾಬ್ಲಮ್ ಅಂತಲ್ಲಿದೆ, ನಿಮಗೆ ಪೇನ್ ಅಂತಲ್ಲಿ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ವಿಸಿಬಲ್ ನೆಕ್ ಮಾಸ್. ಹೌದು ಸರ್, ನಾವು ಕುತ್ತಿಗೆಯಲ್ಲಿ ನೋಡಿದಾಗ, ನಾವು ನೆಕ್ ರೀಜನಲ್ಲಿ ನೋಡಿದಾಗ ನಮಗೆ ಮಾಸ್ ಕಾಣ್ಬರುತ್ತೆ, ನೋಡೋಕ್ಕೆ ದಪ್ಪ ಆಗಿರೋ ಥರ ನಮಗೆ ಕಾಣಿಸುತ್ತೆ. ಮೆಟಾಸ್ಟ್ಯಾಟಿಕ್ ಲಿಂಫ್ ನೋಡ್ಸ್. ಓಕೆ, ಸೊ ಲಿಂಫ್ ನೋಡ್ಸ್ ಎಲ್ಲ ಏನಾಗ್ಬಿಡ್ತವೆ? ದಪ್ಪ ಆಗಿಬಿಡ್ತವೆ. ಸೊ ಐ ಥಿಂಕ್ ನಿಮಗೆ ಅಡ್ವಾನ್ಸ್ ಸಿಮ್ಟಮ್ಸ್ ಅರ್ಥ ಆಗಿರ್ಬೋದು. ಸ್ಟ್ರಿಡಾರ್ ಇರುತ್ತೆ ಅಂದರೆ ನಾಯ್ಸಿ ಬ್ರೀದಿಂಗ್ ಇರುತ್ತೆ. ಓಕೆ, ನೀವು ಕಫಿಂಗ್ ಮಾಡಿದಾಗ ಬ್ಲಡ್ ಬರುತ್ತೆ, ಅದನ್ನು ನಾವು ಹಿಮೋಪ್ಟಾಸಿಸ್ ಅಂತ ಹೇಳ್ತೀವಿ. ಓಕೆ, ವೇಟ್ ಲಾಸ್ ಇರುತ್ತೆ 10%ಗಿಂತ ಜಾಸ್ತಿ, ಆ್ಯಂಡ್ ಇಲ್ಲಿ ಏನಿರುತ್ತೆ? ಇಯರ್ ಪೇನ್ ಇರುತ್ತೆ, ವಿಚ್ ಈಸ್ ರೆಫರ್ಡ್ ಓಟಾಲ್ಜಿಯಾ. ಓಕೆ, ಲಾಸ್ಟ್ ನೆಕ್ ಮಾಸ್ ಇಲ್ಲಿ ಇರುತ್ತೆ. ಓಕೆ, ನೆಕ್ಸ್ಟ್ ನಾವು ನೋಡೋಣ ಡಯಾಗ್ನೋಸಿಸ್. ಸರ್ ಏನೇನು ಟೆಸ್ಟ್ ಮಾಡ್ತೀವಿ ನಾವು ಡಯಾಗ್ನೋಸಿಸ್ ಮಾಡೋಕ್ಕೆ ಅಂದರೆ? ಫಸ್ಟ್ ಹಿಸ್ಟ್ರಿ ಕಲೆಕ್ಷನ್, ಆ್ಯಂಡ್ ಸೆಕೆಂಡ್ ಒನ್ ಈಸ್ ಫಿಸಿಕಲ್ ಎಕ್ಸಾಮಿನೇಷನ್. ಓಕೆ, ಸೊ ಹಿಸ್ಟ್ರಿ ಕಲೆಕ್ಷನ್ ಅಂದರೆ ಅದರೊಳಗಡೆ ನಾವು ನೀವು ಮೊದಲಾದರೂ ಕ್ಯಾನ್ಸರ್ ಇತ್ತಾ, ಈ ಥರ ಎಲ್ಲಿ ಕೆಲಸ ಮಾಡ್ತೀರಾ, ಪ್ರತಿಯೊಂದೂ ನಾವು ಕೇಳ್ತೀವಿ. ಹಿಸ್ಟ್ರಿ ಕಲೆಕ್ಷನ್ ಆ್ಯಂಡ್ ನೆಕ್ಸ್ಟ್ ಯಾವುದು? ಫಿಸಿಕಲ್ ಎಕ್ಸಾಮಿನೇಷನ್. ಇದರೊಳಗಡೆ ನಾವು ನೆಕ್ ಲಿಂಫ್ ನೋಡ್ಸ್ ಇದ್ದಾವೆಲ್ಲ ಅಲ್ಲಿ ಪಾಲ್ಪೇಟ್ ಮಾಡಿ ನೋಡ್ತೀವಿ, ದಪ್ಪ ಇದೆನಾ ಅಥವಾ ನಾರ್ಮಲ್ ಇದೆನಾ ಅಂತ. ಓಕೆ, ನೆಕ್ಸ್ಟ್ ಇಂಡೈರೆಕ್ಟ್ ಲ್ಯಾರಿಂಜೋಸ್ಕೋಪಿ. ಓಕೆ, ಮಿರರ್ ಎಕ್ಸಾಮ್ ಟು ವಿಜುವಲೈಸ್ ದಿ ಲ್ಯಾರಿಂಗ್ಸ್. ಓಕೆ, ಸೊ ನಾವು ಲ್ಯಾರಿಂಗ್ಸನ್ನು ವಿಜುವಲೈಸ್ ಮಾಡ್ತೀವಿ. ಹೇಗೆ ಸರ್? ಇಂಡೈರೆಕ್ಟ್. ಓಕೆ, ಇಂಡೈರೆಕ್ಟ್ ಅಂದರೆ ಏನು ಸರ್? ಇಲ್ಲಿ ನಾವು ಮಿರರ್ ಯೂಸ್ ಮಾಡ್ತೀವಿ ಟು ವಿಜುವಲೈಸ್ ಲ್ಯಾರಿಂಗ್ಸನ್ನು ನಾವು ನೋಡೋಕ್ಕೆ ಮಿರರ್ ಯೂಸ್ ಮಾಡ್ತೀವಿ. ಇದರೊಳಗಡೆ ಸರ್ ಲ್ಯಾರಿಂಗ್ಸ್ ಕಂಡೀಷನ್ ಹೇಗಿದೆ ಅಂತ ನಾವು ನೋಡೋಕೆ. ನೆಕ್ಸ್ಟ್ ನಾವು ಇಮೇಜಿಂಗ್ ಒಳಗಡೆ ನಾವು CT ಸ್ಕ್ಯಾನ್ ಮಾಡ್ಬೋದು, MRI ಮಾಡ್ಬೋದು, ಅಥವಾ ಪೆಟ್ ಸ್ಕ್ಯಾನ್ ಕೂಡ ಮಾಡ್ಬೋದು ಸರ್. ರೀಸನ್ ಏನಿದೆ? ಟ್ಯೂಮರ್ ಸೈಜ್ ನೋಡೋಕ್ಕೆ, ಕಾರ್ಟಿಲೇಜ್. ಓಕೆ, ನಮ್ಮ ಲ್ಯಾರಿಂಗ್ಸ್ ಏನಿದೆ ಇಟ್ ಈಸ್ ಎ ಕಾರ್ಟಿಲೇಜಿನಸ್ ಆರ್ಗನ್. ಭಾಳಷ್ಟು ಕಾರ್ಟಿಲೇಜ್ಗಳಿರ್ತವೆ, ಕಾರ್ಟಿಲೇಜ್ ಒಳಗಡೆ ಕೂಡ ಕ್ಯಾನ್ಸರ್ ಹೋಗಿದೆನಾ ಅಂತ ನೋಡೋಕ್ಕೆ, ಲಿಂಫ್ ನೋಡ್ಸಲ್ಲಿ ಕೂಡ ಕ್ಯಾನ್ಸರ್ ಸ್ಪ್ರೆಡ್ ಆಗಿದೆನಾ ಅಂತ ನಾವು ನೋಡೋಕ್ಕೆ ಏನು ಮಾಡ್ತೀವಿ? CT ಸ್ಕ್ಯಾನ್, MRI ಯೂಸ್ ಮಾಡ್ತೀವಿ. ಆ್ಯಂಡ್ PET ಸ್ಕ್ಯಾನ್ ನಾವು ಯಾಕೆ ಮಾಡ್ತೀವಿ ಸರ್? ಟು ಡಿಟೆಕ್ಟ್ ಡಿಸ್ಟಂಟ್ ಮೆಟಾಸ್ಟಾಸಿಸ್. ಓಕೆ, ಬೇರೆ
ಬೇರೆ ಆರ್ಗನ್ಸ್ಗಳಿಗೆ ಕೂಡ ಸ್ಪ್ರೆಡ್ ಆಗಿದೆನಾ, ಲೈಕ್ ಇಂಟೆಸ್ಟೈನ್ ಆಗಿರ್ಬೋದು, ಲೈಕ್ ನಿಮ್ಮ ಸ್ಟಮಕ್ ಆಗಿರ್ಬೋದು ಅಥವಾ ಲಿವರ್ ಆಗಿರ್ಬೋದು, ಅಂಥ ಆರ್ಗನ್ಸ್ಗಳಿಗೆ ಕೂಡ ಸ್ಪ್ರೆಡ್ ಆಗಿದೆನಾ, ಮೆಟಾಸ್ಟ್ಯಾಸಿಸ್ ಆಗಿದೆನಾ ಅಂತ ನಾವು ನೋಡೋಕ್ಕೆ ಪೆಟ್ ಸ್ಕ್ಯಾನ್ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಎಂಡೋಸ್ಕಾಪಿ ಮಾಡ್ಬೋದು, ನಾವು ಲ್ಯಾರಿಂಗೋಸ್ಕೋಪಿ ಮಾಡ್ಬೋದು ಅಂಡರ್ ದಿ ಅನೆಸ್ಥೀಶಿಯಾ. ಡೈರೆಕ್ಟ್ ಲ್ಯಾರಿಂಗೋಸ್ಕೋಪ್ ನಾವು ಮಾಡ್ಬೋದು, ಅಂದರೆ ಡೈರೆಕ್ಟ್ ನಾವು ಲ್ಯಾರಿಂಗೋಸ್ಕೋಪ್ ತಗೊಂಡು ಲ್ಯಾರಿಂಗ್ಸ್ ಒಳಗಡೆ ಹಾಕ್ತೀವಿ ಅಂಡರ್ ಅನಸ್ಥೀಶಿಯಾ. ಸರ್ ಅನಸ್ಥೀಶಿಯಾ ಯಾಕೆ ಕಟ್ತಾ ಇದ್ದೀವಿ? ಪೇನ್ ಆಗುತ್ತೆ. ಏನಾಗುತ್ತೆ ಸರ್? ಪೇನ್ ಆಗುತ್ತೆ. ರೀಸನ್ ಏನಿದೆ? ಕ್ಯಾನ್ಸರ್ ಅದೇ ಪ್ಲೇಸಲ್ಲಿದೆ, ಅದಕ್ಕೋಸ್ಕರ ಪೇನ್ ಆಗುತ್ತೆ. ಅಂಡರ್ ಅನಸ್ಥೀಶಿಯಾ ಒಳಗಡೆ ನಾವು ಏನು ಮಾಡ್ತೀವಿ? ಡೈರೆಕ್ಟ್ ಲ್ಯಾರಿಂಗೋಸ್ಕೋಪಿ ಮಾಡ್ತೀವಿ ವಿತ್ ಬಯಾಪ್ಸಿ ಫಾರ್ ಡೆಫಿನೇಟಿವ್ ಡಯಾಗ್ನೋಸಿಸ್. ಹೌದು ಸರ್, ಲ್ಯಾರಿಂಗೋಸ್ಕೋಪಿ ಮಾಡಿ ಅಲ್ಲಿಂದ ನಾವು ಏನು ಮಾಡ್ತೀವಿ? ಬಯಾಪ್ಸಿಗೋಸ್ಕರ ಟಿಶ್ಯೂವನ್ನು ರಿಮೂವ್ ಮಾಡ್ತೀವಿ. ಏನು ಮಾಡ್ತೀವಿ? ಟಿಶ್ಯೂವನ್ನು ರಿಮೂವ್ ಮಾಡ್ತೀವಿ. ಸೊ ನೆಕ್ಸ್ಟ್ ಏನಿರೋದು? ಬಯಾಪ್ಸಿ ಸರ್. ಟಿಶ್ಯೂ ರಿಮೂವ್ ಮಾಡಿದ ಮೇಲೆ ನಾವು ಅದನ್ನು ಲ್ಯಾಬಿಗೆ ಸೆಂಡ್ ಮಾಡ್ತೀವಿ. ಅಲ್ಲಿ ಅವ್ರು ಏನು ನೋಡ್ತಾರೆ? ಹಿಸ್ಟೋಪ್ಯಾಥಾಲಜಿಕಲ್ ಕನ್ಫಾರ್ಮೇಷನ್. ಅಲ್ಲೇನು ಮಾಡ್ತಾರೆ? ಆ ಸೆಲ್ಸನ್ನು ನೋಡ್ತಾರೆ, ಆ ಟಿಶ್ಯೂವನ್ನು ಸ್ಟಡಿ ಮಾಡ್ತಾರೆ. ಕ್ಯಾನ್ಸರಸ್ ಇದ್ದಾವೆ ಅಥವಾ ನಾನ್ ಕ್ಯಾನ್ಸರಸ್ ಇದ್ದಾವೆ, ನಾರ್ಮಲ್ ಇದ್ದಾವೆ ಅಥವಾ ಕ್ಯಾನ್ಸರಸ್ ಇದ್ದಾವೆ ಅಂತ ನೋಡೋಕ್ಕೆ ನಾವೇನು ಅಂತ ಹೇಳ್ತೀವಿ? ಬಯಾಪ್ಸಿ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ನಾವು ನೋಡೋಣ ಸ್ಟೇಜಸ್. ಓಕೆ, ನೆಕ್ಸ್ಟ್ ಏನು ನೋಡೋಣ? ಸ್ಟೇಜಸ್. ಸೊ ಸ್ಟೇಜಸ್ ಎಲ್ಲಕ್ಕಿಂತ ಮೊದಲಿರೋದು T0. ಓಕೆ, ಸ್ಟೇಜ್ 0 ಕೂಡ ಒಂದಿರುತ್ತೆ, ಸ್ಟೇಜ್ 0. ಅದರಲ್ಲಿ ಕ್ಯಾನ್ಸರಸ್ ಸೆಲ್ಸ್ ನಾವು ನೋಡ್ಬೋದು. ಓಕೆ, ಕ್ಯಾನ್ಸರಸ್ ಸೆಲ್ಸ್ ನಾವು ನೋಡ್ಬೋದು, ಬಟ್ ಇನ್ನೂ ಟ್ಯೂಮರ್ ಫಾರ್ಮೇಷನ್ ಆಗಿಲ್ಲ. ಓಕೆ, ಇನ್ನೂ ಟ್ಯೂಮರ್ ಫಾರ್ಮೇಷನ್ ಆಗಿಲ್ಲ. ನೆಕ್ಸ್ಟ್ ಇರೋದು ಸ್ಟೇಜ್ 1. ಓಕೆ, ಸೊ ಸ್ಟೇಜ್ 1 ಒಳಗಡೆ ಏನಾಗುತ್ತೆ? ಟ್ಯೂಮರ್ ಈಸ್ ಲಿಮಿಟೆಡ್ ಟು 1 ವೋಕಲ್ ಕಾರ್ಡ್. ಸೊ ನಮ್ಮ ಲ್ಯಾರಿಂಗ್ಸ್ ಒಳಗಡೆ ವೋಕಲ್ ಕಾರ್ಡ್ಸ್ ಎಷ್ಟಿರುತ್ತೆ ಸರ್? 2 ಇರ್ತವೆ. ಓಕೆ, ಸೊ ಸ್ಟೇಜ್ 1ನಲ್ಲಿ ಓನ್ಲಿ ಒನ್ ವೋಕಲ್ ಕಾರ್ಡ್ಸಿಗೆ ಕ್ಯಾನ್ಸರ್ ಇರುತ್ತೆ. ಓಕೆ, ನೆಕ್ಸ್ಟ್ ಸ್ಟೇಜ್ 2ಅಲ್ಲಿ ನಾವು ನೋಡಿದಾಗ ಇನ್ವೇಡ್ ಸುಪ್ರಾಗ್ಲಾಟಿಸ್ ಆ್ಯಂಡ್ ಸಬ್ಗ್ಲಾಟಿಸ್. ಓಕೆ, ನಮ್ಮ ನಮ್ಮದು ಗ್ಲಾಟಿಸ್, ನಮ್ಮ ಇದು ಇರುತ್ತೆ ಅಲ್ಲ ಲ್ಯಾರಿಂಗ್ಸಲ್ಲಿ ನಾವು 3 ಪಾರ್ಟಾಗಿ ಡಿವೈಡ್ ಮಾಡ್ತೀವಿ. ಓಕೆ, ಒಂದು ಗ್ಲಾಟಿಸ್, ಸಬ್ಗ್ಲಾಟಿಸ್ ಆ್ಯಂಡ್ ಎಪಿಗ್ಲಾಟಿಸ್ ಅಂತ. ಓಕೆ, ಸೊ ಇಲ್ಲೇನಾಗಿದೆ? ಸುಪ್ರಾಗ್ಲಾಟಿಸ್ ಮತ್ತು ಸಬ್ಗ್ಲಾಟಿಸಿಗೆ ಕೂಡ ಏನಾಗುತ್ತೆ? ಇಲ್ಲಿ ಸಬ್ಗ್ಲಾಟಿಸಿಗೆ ಮತ್ತು ಸುಪ್ರಾಗ್ಲಾಟಿಸಿಗೆ ಕೂಡ ಏನಾಗುತ್ತೆ? ಕ್ಯಾನ್ಸರ್ ಸ್ಪ್ರೆಡ್ ಆಗಿಬಿಡುತ್ತೆ. ಆ್ಯಂಡ್ ಇಲ್ಲಿ ಸಿಂಗಲ್ ಲಿಂಫ್ ನೋಡಿಗೆ ಸ್ಪ್ರೆಡ್ ಆಗುತ್ತೆ. ಓಕೆ, ನೆನ್ಪಿಡಬೇಕು, ಸ್ಟೇಜ್ 0 ಒಳಗಡೆ ಸೆಲ್ಸ್ ಪ್ರೆಸೆಂಟ್ ಇತ್ತು. ಸ್ಟೇಜ್ 1 ಒಳಗಡೆ 1 ವೋಕಲ್ ಕಾರ್ಡಿಗೆ ಏನಾಗಿತ್ತು ಸರ್? ಇಲ್ಲಿ ಕ್ಯಾನ್ಸರ್ ಆಗಿತ್ತು. ಸ್ಟೇಜ್ 2 ಒಳಗಡೆ ಏನಾಯಿತು ಸರ್? ಇಲ್ಲಿ ಸುಪ್ರಾಗ್ಲಾಟಿಸ್ ಆ್ಯಂಡ್ ಸಬ್ಗ್ಲಾಟಿಸ್, ಅಂದರೆ ಗ್ಲಾಟಿಸ್ ಮಿಡಲಲ್ಲಿರುತ್ತೆ, ಸುಪ್ರಾಗ್ಲಾಟಿಸ್ ಮೇಲ್ಗಡೆ ಇರುತ್ತೆ ಆ್ಯಂಡ್ ಸಬ್ಗ್ಲಾಟಿಸ್ ಕೆಳಗಡೆ ಇರುತ್ತೆ. ಸೊ ಎಲ್ಲ ಪಾರ್ಟಿ ಕೂಡ ಇಲ್ಲಿ ಲ್ಯಾರಿಂಗ್ಸಿಗೆ ಏನಾಗಿದೆ? ಫುಲ್ ಲ್ಯಾರಿಂಗ್ಸಿಗೆ ಏನಾಗಿದೆ? ಇಲ್ಲಿ ಕ್ಯಾನ್ಸರ್ ಆಗಿಬಿಟ್ಟಿದೆ. ಆ್ಯಂಡ್ ಸಿಂಗಲ್ ಲಿಂಫ್ ನೋಡ್ ಕೂಡ ಏನಾಗಿದೆ? ಇಲ್ಲಿ ಇನ್ವಾಲ್ವ್ಮೆಂಟ್ ಆಗಿದೆ. ನೆಕ್ಸ್ಟ್ T3, ಸ್ಟೇಜ್ 3ಯಲ್ಲಿ ಏನಾಗುತ್ತೆ? ಫಿಕ್ಸೇಷನ್ ಆಫ್ ವೋಕಲ್ ಕಾರ್ಡ್ ಆರ್ ಇನ್ವೇಷನ್ ಆಫ್ ಥೈರಾಯ್ಡ್ ಕಾರ್ಟಿಲೇಜ್. ಹೌದು ಸರ್, ಇಲ್ಲಿ ಏನಾಗಿದೆ? ಥೈರಾಯ್ಡ್ ಕಾರ್ಟಿಲೇಜ್ ಒಳಗಡೆ ಕೂಡ ಏನಾಗಿದೆ? ಕ್ಯಾನ್ಸರ್ ಸ್ಪ್ರೆಡ್ ಆಗಿದೆ. ಸ್ಟೇಜ್ 3ಯಲ್ಲಿ ಏನಾಗಿದೆ? ಥೈರಾಯ್ಡ್ ಕಾರ್ಟಿಲೇಜಲ್ಲಿ ಕೂಡ ಏನಾಗಿದೆ? ಇಲ್ಲಿ ಕ್ಯಾನ್ಸರ್ ಸ್ಪ್ರೆಡ್ ಆಗಿದೆ. ಆ್ಯಂಡ್ ಮಲ್ಟಿಪಲ್ ಲಿಂಫ್ ನೋಡ್ಸ್ ಇಲ್ಲಿ ಏನಾಗಿದ್ದಾವೆ? ಅಫೆಕ್ಟ್ ಆಗಿದ್ದಾವೆ. ಮಲ್ಟಿಪಲ್ ಲಿಂಫ್ ನೋಡ್ ತನಕ ಏನು ಹೋಗಿಬಿಟ್ಟಿದೆ? ಕ್ಯಾನ್ಸರ್ ಹೋಗಿಬಿಟ್ಟಿದೆ. ಲಾಸ್ಟ್ ಸ್ಟೇಜ್ ಆಫ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಓಕೆ, ಸೊ ಲಾಸ್ಟ್ ಸ್ಟೇಜ್ ಆಫ್ ಲ್ಯಾರಿಂಜಿಯಲ್ ಕ್ಯಾನ್ಸರ್ ಒಳಗಡೆ ನಾವು ನೋಡಿದರೆ ಇನ್ವೇಡ್ ಟ್ರೇಕಿಯಾ ತನಕ ಹೋಗಿಬಿಟ್ಟಿದೆ ಸರ್ ಕ್ಯಾನ್ಸರ್, ಈಸೋಫೇಗಸ್ ತನಕ ಹೋಗಿಬಿಟ್ಟಿದೆ ಸರ್ ಕ್ಯಾನ್ಸರ್, ಅಥವಾ ಬೇರೆ ಸಾಫ್ಟ್ ಟಿಶ್ಯೂ ತನಕ ಹೋಗಿಬಿಟ್ಟಿದೆ ಸರ್ ಕ್ಯಾನ್ಸರ್. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ನೋಡಲ್ ಮಾಸ್ ನಾವು ನೋಡ್ಬೋದು. ನೋಡಲ್ ಮಾಸ್ ಅಂದರೆ ಏನು ಸರ್? ಲಿಂಫ್ ನೋಡ್ಸ್ ಇರ್ತಾವೆ ಅಲ್ಲ, ಅಲ್ಲೂ ಕೂಡ ಟ್ಯೂಮರ್ ಥರ ಆಗಿಬಿಟ್ಟಿದೆ, ಮಾಸ್ ಆಗಿಬಿಟ್ಟಿದೆ. ಓಕೆ, ಸ್ವಲ್ಪ ದಪ್ಪ ಆಗಿಬಿಟ್ಟಿದೆ. ಓಕೆ, ಅದು 6 ಸೆಂಟಿಮೀಟ್ರ್ಗಿಂತ ದೊಡ್ಡ ಮಾಸ್ ಇದೆ ಸರ್. ಎಷ್ಟಿದೆ? 6 ಸೆಂಟಿಮೀಟ್ರ್ಗಿಂತ ದೊಡ್ಡ ಮಾಸ್ ಇದೆ. ಆ್ಯಂಡ್ ಲಾಸ್ಟಲ್ಲಿ ಏನಾಗುತ್ತೆ? ಮೆಟಾಸ್ಟ್ಯಾಸಿಸ್ ಆಗಿಬಿಡುತ್ತೆ. ಓಕೆ, ಸೊ ಮೆಟಾಸ್ಟ್ಯಾಸಿಸ್ ಅಂದರೆ ಏನು? ಕ್ಯಾನ್ಸರ್ ಮೊದಲೆಲ್ಲಿತ್ತು ಸರ್? ಲ್ಯಾರಿಂಗ್ಸ್ ಒಳಗಡೆ ಕ್ಯಾನ್ಸರ್ ಇತ್ತು, ಬಟ್ ಇವಾಗ ಸ್ಪ್ರೆಡ್ ಆಗಿದೆ ಬೇರೆ ಆರ್ಗನ್ಸ್ಗಳಿಗೆ. ಲೈಕ್ ಬೇರೆ ಆರ್ಗನ್ಸ್ ಅಂದರೆ ಸ್ಟಮಕ್ ಆಗಿರಬಹುದು, ಸ್ಪ್ಲೀನ್ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಪ್ರೋಟೇಟ್ ಗ್ಲ್ಯಾಂಡ್ ಆಗಿರ್ಬೋದು, ಅಂದರೆ ಡಿಸ್ಟಂಟ್ ಆರ್ಗನ್ಸ್, ಬೇರೆ ಆರ್ಗನ್ಸ್ಗಳಿಗೆ ಕೂಡ ಸ್ಪ್ರೆಡ್ ಆಗಿದೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಸ್ಟೇಜಸ್ ಎಷ್ಟಿದ್ದಾವೆ ಸರ್? 5 ಸ್ಟೇಜಸ್ ಇದ್ದಾವೆ. ಸ್ಟೇಜ್ 0, ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4. ಓಕೆ, ಸೊ ಟೋಟಲ್ 0 ಇಂದ 4 ತನಕ ಇದ್ದಾವೆ. ಸೊ ನೋಟ್ ಮಾಡಿಕೊಳ್ಳಿ. ನೆಕ್ಸ್ಟ್ ಟ್ರೀಟ್ಮೆಂಟ್ ಸರ್, ನಾವು ಏನು ಟ್ರೀಟ್ಮೆಂಟ್ ಕೊಡ್ತೀವಿ? ಫಸ್ಟ್ ಮೆಡಿಕಲ್ ಮ್ಯಾನೇಜ್ಮೆಂಟ್ ಒಳಗಡೆ ನಾವು ನೋಡಿದ್ರೆ ರೇಡಿಯೇಷನ್ ಥೆರಪಿ ಕೊಡ್ತೀವಿ.
ಓಕೆ. ಸೊ ಸ್ಟೇಜ್ 1 ಅಥವಾ ಸ್ಟೇಜ್ 2 ಇದ್ದರೆ ನಾವು ಏನು ಮಾಡ್ತೀವಿ, ರೇಡಿಯೇಷನ್ ಕ್ಯೂರೇಟಿವ್ ರೇಡಿಯೋಥೆರಪಿ ಕೊಡ್ತೀವಿ. ಓಕೆ. ಸೊ ಐ ಥಿಂಕ್ ನಾನು ನಿಮಗೆ ಪ್ರೀವಿಯಸ್ ವಿಡಿಯೋ ಒಳಗಡೆ ಹೇಳೀನಿ, ರೇಡಿಯೋಥೆರಪಿ ಸಪ್ರೇಟ್ ಕ್ಲಾಸ್ ಇದೆ, ಅದರಲ್ಲಿ ನಾನು ಹೇಳೀನಿ. ಕ್ಯೂರೇಟಿವ್ ಅಂದರೆ ಫುಲ್ ಕ್ಯಾನ್ಸರ್ ಟ್ರೀಟ್ ಮಾಡೋಕ್ಕೆ ನಾವು ಏನು ಕೊಡ್ತೀವಿ, ರೇಡಿಯೇಷನ್ ಥೆರಪಿ ನಾವು ಕೊಡ್ತೀವಿ ಸರ್. ಅದೇ ಅಡ್ವಾನ್ಸ್ಡ್ ಸ್ಟೇಜ್ ಇದ್ದಾಗ ನಾವು ಏನು ಮಾಡಬೇಕು, ಕೀಮೋಥೆರಪಿ ವಿತ್ ರೇಡಿಯೇಷನ್ ಥೆರಪಿನೂ ಕೊಡ್ತೀವಿ ಸರ್, ಕೀಮೋಥೆರಪಿನೂ ಕೊಡ್ತೀವಿ, ಈ ಥರ ಮಾಡ್ಬೋದು. ಓಕೆ. ನೆಕ್ಸ್ಟ್ ನಾವು ಕೀಮೋಥೆರಪಿ ಕೊಡ್ಬೋದು, ಸಪರೇಟ್ಲಿ ನಾವು ಕೀಮೋಥೆರಪಿ ಕೂಡ ಕೊಡ್ಬೋದು. ಅದರಲ್ಲಿ ನಾವು ಸಿಪ್ಲಾಟಿನ್ ಈ ಥರ ಡ್ರಗ್ಸ್ಗಳನ್ನು ಕೊಡ್ಬೋದು. ನೆಕ್ಸ್ಟ್ ಇಮ್ಯುನೋಥೆರಪಿ. ಓಕೆ. ಲಾಸ್ಟಲ್ಲಿ ನಾವು ಏನು ಮಾಡ್ತೀವಿ, ಇಮ್ಯುನೋಥೆರಪಿ ಟು ಬೂಸ್ಟ್ ದಿ ಇಮ್ಯುನಿಟಿಯನ್ನು ಇನ್ಕ್ರೀಸ್ ಮಾಡೋಕ್ಕೆ, ಇಮ್ಯೂನ್ ಸಿಸ್ಟಮನ್ನು ಸ್ಟ್ರಾಂಗ್ ಮಾಡೋಕ್ಕೆ ನಾವು ಏನು ಮಾಡ್ತೀವಿ, ಇಮ್ಯುನೋಥೆರಪಿ ಕೊಡ್ತೀವಿ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ರೇಡಿಯೇಷನ್ ಥೆರಪಿ ಕೊಡ್ತೀವಿ, ಅರ್ಲಿ ಸ್ಟೇಜ್ ಇದ್ದರೆ ನಾವು ಕ್ಯೂರೇಟಿವ್ ರೇಡಿಯೋಥೆರಪಿ ಕೊಡ್ತೀವಿ. ಅದೇ ಅಡ್ವಾನ್ಸ್ ಸ್ಟೇಜ್ ಇದೆ ಸರ್, ಜಾಸ್ತಿ ಅಡ್ವಾನ್ಸ್ ಸ್ಟೇಜ್ ಇದ್ದಾಗ ನಾವು ಕೀಮೋಥೆರಪಿ ಪ್ಲಸ್ ರೇಡಿಯೇಷನ್ ಥೆರಪಿ ಎರಡು ಕೊಡ್ಬೋದು. ಓಕೆ. ಮತ್ತು ಅದ್ರ ಜೊತೆಲಿ ನಾವು ಸಪರೇಟ್ಲಿ ಕೀಮೋಥೆರಪಿ ಕೊಡ್ಬೋದು, ಅದರ ಜೊತೆ ನಾವು ಸಪ್ರೇಟ್ಲಿ ಇಮ್ಯುನೋಥೆರಪಿ ಕೂಡ ಕೊಡಬಹುದು ಟು ಬೂಸ್ಟ್ ದಿ ಇಮ್ಯೂನ್ ಸಿಸ್ಟಮ್. ಓಕೆ. ನೆಕ್ಸ್ಟ್ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಒಳಗಡೆ ನಾವು ನೋಡಿದರೆ ಲೇಸರ್ ಸರ್ಜರಿ ಓಕೆ. ಲೇಸರ್ ಸರ್ಜರಿಯಿಂದ ಲೇಸರ್ ಏನು ಮಾಡುತ್ತೆ, ಸ್ಮಾಲ್ ಟ್ಯೂಮರ್ಸ್ಗಳಿಗೆ ಅದು ಏನು ಬಿಡುತ್ತೆ, ಸ್ಮಾಲ್ ಟ್ಯೂಮರ್ಸ್ಗಳಿಗೆ ಅದು ಏನು ಮಾಡುತ್ತೆ, ಕಿಲ್ ಮಾಡಿಬಿಡುತ್ತೆ, ಡೆಸ್ಟ್ರಾಯ್ ಮಾಡಿಬಿಡುತ್ತೆ. ನೆಕ್ಸ್ಟ್ ಪಾರ್ಸಿಯಲ್ ಲ್ಯಾರಿಂಜೆಕ್ಟೊಮಿ. ಓಕೆ. ಏನು ಮಾಡ್ತೀವಿ, ಪಾರ್ಸಿಯಲ್ ಲ್ಯಾರಿಂಜೆಕ್ಟೊಮಿ. ಸೊ ಲ್ಯಾರಿಂಜೆಕ್ಟೊಮಿ ಅಂದರೆ ಏನು, ರಿಮೂವಲ್ ಆಫ್ ಲ್ಯಾರಿಂಗ್ಸ್. ಓಕೆ. ರಿಮೂವಲ್ ಆಫ್ ಲ್ಯಾರಿಂಗ್ಸ್ ಅಂದರೆ ಲ್ಯಾರಿಂಜೆಕ್ಟೊಮಿ. ಸೊ ಇದ್ರ ಒಳಗಡೆ ನಾವು ಹೆಮಿಲ್ಯಾರಿಂಜೆಕ್ಟೊಮಿ ಮಾಡ್ಬೋದು. ಓಕೆ. ಹೆಮಿಲ್ಯಾರಿಂಜೆಕ್ಟೊಮಿ ಅಂದರೆ ರಿಮೂವಲ್ ಆಫ್ ಒನ್ ವೋಕಲ್ ಕಾರ್ಡ್. ಓಕೆ. ಸೊ ನಮ್ಮ ಹತ್ರ ಎಷ್ಟು ವೋಕಲ್ ಕಾರ್ಡ್ಸ್ ಇರ್ತವೆ ಸರ್, 2 ವೋಕಲ್ ಕಾರ್ಡ್ಸ್ ಇರ್ತವೆ, ಅದರಲ್ಲಿ 1 ವೋಕಲ್ ಕಾರ್ಡ್ ರಿಮೂವ್ ಮಾಡಿದರೆ ನಾವು ಅದನ್ನು ಹೆಮಿಲ್ಯಾರಿಂಜೆಕ್ಟೊಮಿ ಅಂತ ಹೇಳ್ತೀವಿ. ಓಕೆ. ನೆಕ್ಸ್ಟ್ ಸುಪ್ರಾಗ್ಲಾಟಿಕ್ ಲ್ಯಾರಿಂಜೆಕ್ಟೊಮಿ. ಸುಪ್ರಾಗ್ಲಾಟಿಕ್ ಲ್ಯಾರಿಂಜೆಕ್ಟೊಮಿ ಅಂದರೆ ಏನು, ವೋಕಲ್ ಕಾರ್ಡ್ ಮೇಲ್ಗಡೆ ಪ್ಲೇಸ್ ಇರುತ್ತೆಲ್ಲ ಅದನ್ನು ನಾವು ಸುಪ್ರಾಗ್ಲಾಟಿಸ್ ಅಂತ ಹೇಳ್ತೀವಿ. ಓಕೆ. ವೋಕಲ್ ಕಾರ್ಡ್ ಮೇಲ್ಗಡೆ ಏನು ಪ್ಲೇಸ್ ಇರುತ್ತೆ ಅದನ್ನು ನಾವು ಸುಪ್ರಾಗ್ಲಾಟಿಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಸುಪ್ರಾಗ್ಲಾಟಿಸನ್ನು ನಾವು ರಿಮೂವ್ ಮಾಡ್ತೀವಿ. ಓಕೆ. ಪ್ರಿಸರ್ವಿಂಗ್ ದಿ ವಾಯ್ಸ್ ಬಟ್ ಅಲ್ಟರ್ ಸಾಲೋಯಿಂಗ್. ಹೌದು ಸರ್, ನಾವು ಸುಪ್ರಾಗ್ಲಾಟಿಸ್ ರಿಮೂವ್ ಮಾಡಿದಾಗ ಸಾಲೋಯಿಂಗಲ್ಲಿ ಏನಾಗುತ್ತೆ, ಡಿಫಿಕಲ್ಟಿ ಆಗಬಹುದು, ಬಟ್ ವಾಯ್ಸ್ ಇಲ್ಲಿ ಸರಿಯಾಗೇ ಇರುತ್ತೆ. ಅದೇ ನಾವು ವೋಕಲ್ ಕಾರ್ಡ್ ರಿಮೂವ್ ಮಾಡಿದಾಗ ಇಲ್ಲಿ ವಾಯ್ಸ್ ಅಫೆಕ್ಟ್ ಆಗಿಬಿಡುತ್ತೆ. ಓಕೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಿರ್ಬೋದು. ಲಾಸ್ಟಲ್ಲಿ ಏನು ಮಾಡ್ತೀವಿ, ಸ್ಟೇಜ್ 3 ಅಥವಾ ಸ್ಟೇಜ್ 4 ಇದ್ದಾಗ ಟೋಟಲ್ ಲ್ಯಾರಿಂಜೆಕ್ಟೊಮಿ ಮಾಡ್ತೀವಿ. ಏನು ಮಾಡ್ತೀವಿ ಸರ್, ಟೋಟಲ್ ಲ್ಯಾರಿಂಜೆಕ್ಟೊಮಿ ಅಂದರೆ ಫುಲ್ ಕಂಪ್ಲೀಟ್ ರಿಮೂವಲ್ ಆಫ್ ದಿ ಲ್ಯಾರಿಂಗ್ಸ್ ಅಂತ ಹೇಳ್ತೀವಿ. ಓಕೆ. ಕಂಪ್ಲೀಟ್ ರಿಮೂವಲ್ ಆಫ್ ಲ್ಯಾರಿಂಗ್ಸ್, ಪರ್ಮನೆಂಟ್ ಟ್ರೇಕಿಯಾಸ್ಟೊಮಿ. ಹೌದು ಸರ್, ಇದೇನಿದೆ ಲ್ಯಾರಿಂಗ್ಸ್ ಇಸ್ ಅ ಪಾರ್ಟ್ ಆಫ್ ರೆಸ್ಪೈರೇಟ್ರಿ ಸಿಸ್ಟಮ್. ಏನಿದೆ ಸರ್, ರೆಸ್ಪೈರೇಟ್ರಿ ಸಿಸ್ಟಮ್ದೊಂದು ಪಾರ್ಟ್ ಇದೆ ನಮ್ಮ ಲ್ಯಾರಿಂಗ್ಸ್. ಸೊ ಲ್ಯಾರಿಂಗ್ಸನ್ನು ನಾವು ರಿಮೂವ್ ಮಾಡಿದಾಗ ಏನು ಮಾಡಬೇಕಾಗುತ್ತೆ, ಪರ್ಮನೆಂಟ್ ಟ್ರೇಕಿಯಾಸ್ಟೊಮಿ ಅಂದರೆ ಟ್ರೇಕಿಯಾ ಇದೆ ಸರ್. ಓಕೆ. ಸೊ ಇದೇನಿದೆ, ಟ್ರೇಕಿಯಾ ಇದೆ ಸರ್, ಸಾರಿ. ಓಕೆ. ಸೊ ಟ್ರೇಕಿಯಾ ಮೇಲೆ ಏನು ಪ್ರೆಸೆಂಟ್ ಇರುತ್ತೆ, ದಿಸ್ ಈಸ್ ಲ್ಯಾರಿಂಗ್ಸ್. ಓಕೆ. ಸೊ ನಾವು ಪರ್ಮನೆಂಟ್ಲಿ ಲ್ಯಾರಿಂಗ್ಸನ್ನು ರಿಮೂವ್ ಮಾಡಿದರೆ ಟ್ರೇಕಿಯಾ ತನ್ನ ಆಕ್ಸಿಜನ್ ಹೇಗೆ ಹೋಗಬೇಕು, ಹೋಗೋದಿಲ್ಲ. ಅದಕ್ಕೋಸ್ಕರ ನಾವು ಪರ್ಮನೆಂಟ್ಲಿ ಇಲ್ಲೇನು ಮಾಡ್ತೀವಿ, ಒಂದು ಹೋಲ್ ಹಾಕ್ಬಿಡ್ತೀವಿ. ಓಕೆ. ಹೋಲ್ ಹಾಕ್ಬಿಡ್ತೀವಿ. ಟ್ರೇಕಿಯಾ ಒಳಗಡೆ ನಾವು ಏನು ಮಾಡ್ತೀವಿ, ಹೋಲ್ ಹಾಕ್ಬಿಡ್ತೀವಿ. ಅದನ್ನು ನಾವು ಏನಂತ ಹೇಳ್ತೀವಿ, ಟ್ರೇಕಿಯಾಸ್ಟೊಮಿ ಅಂತ ಹೇಳ್ತೀವಿ. ಓಕೆ. ಸೊ ಪರ್ಮನೆಂಟ್ ರಿಮೂವಲ್ ಆಫ್ ಲ್ಯಾರಿಂಗ್ಸನ್ನು ನಾವು ಪರ್ಮನೆಂಟ್ಲಿ ರಿಮೂವ್ ಮಾಡಿದರೆ ನಾವು ಪರ್ಮನೆಂಟ್ಲಿ ಈ ಟ್ರೇಕಿಯಾ ಒಳಗಡೆ ಒಂದು ಹೋಲ್ ಹಾಕಬೇಕಾಗುತ್ತೆ. ಅದನ್ನು ನಾವು ಏನಂತ ಹೇಳ್ತೀವಿ, ಪರ್ಮನೆಂಟ್ ಟ್ರೇಕಿಯಾಸ್ಟೊಮಿ ಅಂತ ಹೇಳ್ತೀವಿ. ಸರ್ ಹೋಲ್ ಯಾಕೆ ಹಾಕ್ತಾ ಇದ್ದೀವಿ, ಫಾರ್ ಬ್ರೀದಿಂಗ್. ಸರ್ ಬ್ರೀದಿಂಗ್ ಆಗಬೇಕು, ರೆಸ್ಪಿರೇಷನ್ ನಾರ್ಮಲ್ ಇರಬೇಕು ಅಂದರೆ ನಮಗೆ ಹೋಲ್ ಹಾಕಲೇಬೇಕಾಗುತ್ತೆ. ಓಕೆ. ಟ್ರೇಕಿಯಾ ಒಳಗಡೆ ಹೋಲ್ ಹಾಕಲೇಬೇಕಾಗುತ್ತೆ. ಲಾಸ್ಟ್ ವಾಯ್ಸ್ ರಿಹ್ಯಾಬಿಲಿಟೇಷನ್. ಓಕೆ. ವಾಯ್ಸ್ ರಿಹ್ಯಾಬಿಲಿಟೇಷನ್. ಓಕೆ. ಸೊ ಕಂಪ್ಲೀಟ್ ರಿಮೂವಲ್ ಆಫ್ ಲ್ಯಾರಿಂಗ್ಸನ್ನು ನಾವು ರಿಮೂವ್ ಮಾಡಿದರೆ, ಧ್ವನಿ ಪೆಟ್ಟಿಗೆಯನ್ನು ನಾವು ರಿಮೂವ್ ಮಾಡಿದರೆ ಮಾತು ಹೇಗೆ ಆಡೋಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ನೀವು ಎಲೆಕ್ಟ್ರೋ ಲ್ಯಾರಿಂಗ್ಸ್ ಯೂಸ್ ಮಾಡ್ಬೋದು. ಓಕೆ. ಏನಿದೆ ಸರ್, ಎಲೆಕ್ಟ್ರೋ ಲ್ಯಾರಿಂಗ್ಸ್. ಸರ್ ಇದೇನು ಮಾಡುತ್ತೆ ಎಲೆಕ್ಟ್ರೋ ಲ್ಯಾರಿಂಗ್ಸ್ ಅಂದರೆ, ಇಟ್ ಈಸ್ ಅ ಮಷೀನ್ ಡಿವೈಸ್. ಇದೇನಿದೆ, ಒಂದು ಮಷೀನ್ ಇದೆ. ಸೊ ನೀವು ಯಾವ ಪ್ಲೇಸಲ್ಲಿ, ಮೌತಲ್ಲಿ ಅಥವಾ ನಿಮ್ಮದು ಇದು ಇರುತ್ತೆ ಅಲ್ಲ, ಇದು ಹೋಲ್ ಹಾಕಿರಲ್ಲ, ಈ ಪ್ಲೇಸಲ್ಲಿ ತಂದು ನಿಮ್ಮ ನೆಕ್ ರೀಜನಲ್ಲಿ ತಂದು ಅದೊಂದು ಬಟನ್ ಇರುತ್ತೆ, ಆ ಬಟನ್ ಪ್ರೆಸ್ ಮಾಡಿದಾಗ, ಓಕೆ, ಈ ಮಷೀನಿಗೆ ಒಂದು ಬಟನ್ ಇರುತ್ತೆ, ಆ ಬಟನ್ ಇಲ್ಲಿ ಪ್ರೆಸ್ ಮಾಡಿದಾಗ ಆ
ಆ ಮಷೀನಿಂದ ವಾಯ್ಸ್ ಹೊರಗಡೆ ಬರುತ್ತೆ. ನೀವು ಏನು ಮಾತಾಡಬೇಕಂತ ಟ್ರೈ ಮಾಡ್ತಾ ಇದ್ದೀರಲ್ಲ ಆ ವಾಯ್ಸ್ ಇಲ್ಲಿಂದ ಆ ಮಷೀನಿಂದ ಹೊರಗಡೆ ಬರುತ್ತೆ. ಸೊ ವಾಯ್ಸ್ ರಿಹ್ಯಾಬಿಲಿಟೇಷನ್. ಸೊ ನೀವು ಮಾತಾಡೋಕ್ಕೆ ಬರಲಿಲ್ಲ ಅಂದರೆ ಸೊ ಎಲೆಕ್ಟ್ರೋ ಲ್ಯಾರಿಂಗ್ಸ್ ಸ್ವಲ್ಪ ಹೆಲ್ಪ್ ಮಾಡ್ಬೋದು. ಓಕೆ, ಸ್ವಲ್ಪ ಹೆಲ್ಪ್ ಮಾಡ್ಬೋದು. ಸೊ ಐ ಥಿಂಕ್ ನಿಮಗೆ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಅರ್ಥ ಆಗಿರ್ಬೋದು. ಲೇಸರಿಂದ ನಾವು ರಿಮೂವ್ ಮಾಡ್ತೀವಿ ಸರ್ ಕ್ಯಾನ್ಸರ್ ಸೆಲ್ಸನ್ನು. ಪಾರ್ಷಿಯಲ್ ಲ್ಯಾರಿಂಜೆಕ್ಟೊಮಿ ಮಾಡ್ತೀವಿ. ಪಾರ್ಷಿಯಲ್ ಅಂದರೆ ಸರ್ ಸ್ವಲ್ಪನೇ ಪಾರ್ಟ್ ಆಫ್ ದಿ ಲ್ಯಾರಿಂಗ್ಸ್. ಸೊ ಸ್ಮಾಲ್ ಪಾರ್ಟ್ ಆಫ್ ದಿ ಲ್ಯಾರಿಂಗ್ಸ್ ನಾವು ಏನು ಮಾಡ್ತಾ ಇದ್ದೀವಿ, ರಿಮೂವ್ ಮಾಡ್ತಾ ಇದ್ದೀವಿ. ಒನ್ ವೋಕಲ್ ಕಾರ್ಡ್ ಆಗಿರ್ಬೋದು ಅಥವಾ ಸುಪ್ರಾಗ್ಲಾಟಿಸ್ ನಾವು ರಿಮೂವ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕಂಪ್ಲೀಟ್ ಲ್ಯಾರಿಂಜೆಕ್ಟೊಮಿ. ಸೊ ಕಂಪ್ಲೀಟಾಗಿ ನಾವು ಲ್ಯಾರಿಂಗ್ಸ್ ರಿಮೂವ್ ಮಾಡಿದರೆ ನಾವಿಲ್ಲಿ ಟ್ರೇಕಿಯಾಸ್ಟೊಮಿ ಮಾಡಲೇಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ನರ್ಸಿಂಗ್ ಮ್ಯಾನೇಜ್ಮೆಂಟ್. ನರ್ಸಿಂಗ್ ಮ್ಯಾನೇಜ್ಮೆಂಟ್ ಏನು ಮಾಡಬೇಕು ಸರ್, ಪ್ರೀ ಆಪರೇಟಿವ್ ಕೇರ್ ಕೊಡ್ತೀವಿ. ಓಕೆ, ಪ್ರೀ ಆಪರೇಟಿವ್ ಕೇರ್ ಒಳಗಡೆ ಸೈಕೋಲಾಜಿಕಲ್ ಸಪೋರ್ಟ್ ವೆರಿ ಇಂಪಾರ್ಟೆಂಟ್. ಓಕೆ, ಸೈಕೋಲಾಜಿಕಲ್ ಸಪೋರ್ಟ್. ಅವರಿಗೆ ಎನ್ಸೈಟಿ ಇರುತ್ತೆ, ಅವರಿಗೆ ವಾಯ್ಸ್ ಲಾಸ್ ಆಗಿಬಿರುತ್ತೆ. ಡಿಸ್ಫಿಗರ್ಮೆಂಟ್ ಅಂದರೆ ಅವರು ಫಿಗರ್ ಅಂದರೆ ಅವರು ನೋಡೋಕ್ಕೆ ಸರಿಯಾಗಿ ಕಾಣುತ್ತಾ ಇಲ್ಲ, ರೀಸನ್ ಏನಿದೆ ಕ್ಯಾನ್ಸರ್ ಆಗಿಬಿಟ್ಟಿದೆ, ಅವರಿಗೆ ಅದೆಲ್ಲ ಟೆನ್ಷನ್ ಇರುತ್ತೆ. ಓಕೆ, ಸೊ ಅದೆಲ್ಲ ಟೆನ್ಷನಿಗೆ ಏನು ಮಾಡಿರಿ, ಟೆನ್ಷನ್ ತಗೋಬೇಡಪ್ಪ ಅಂತ ನೀವು ಅವರಿಗೆ ಏನು ಹೇಳ್ತೀರೋ ಹೇಳಬೇಕು. ಓಕೆ, ನೆಕ್ಸ್ಟ್ ಎಜುಕೇಷನ್. ಸೊ ಎಜುಕೇಷನ್ ನೀವು ಎದ್ರ ಬಗ್ಗೆ ಕೊಡಬೇಕು, ಪೋಸ್ಟ್ ಆಪರೇಟಿವ್ ಕಮ್ಯುನಿಕೇಷನ್ ಮೆಥಡ್. ಅಂದರೆ ಆಪ್ರೇಷನ್ ಆಗಿದ ಮೇಲೆ ವಾಯ್ಸ್ ಏನಾಗ್ಬಿಟ್ಟಿದೆ, ಲಾಸ್ ಆಗಿಬಿಡುತ್ತೆ. ಸೊ ಅವ್ರು ಕಮ್ಯುನಿಕೇಟ್ ಹೇಗೆ ಮಾಡಬೇಕು, ರಿಟರ್ನ್ ಕಮ್ಯುನಿಕೇಷನ್ ಮಾಡಬೇಕಾ ಅಥವಾ ಏನು ಮೊಬೈಲ್ ಯೂಸ್ ಮಾಡ್ತೀರಾ ಅದೆಲ್ಲ ನೀವು ಏನು ಹೇಳಬೇಕು ಅವರಿಗೆ. ಓಕೆ, ಬೋರ್ಡ್ ರೈಟಿಂಗ್, ರಿಟರ್ನ್ ಬೋರ್ಡ್ ಅಥವಾ ಗೆಸ್ಚರ್ಸ್ ಅಂದರೆ ನೀವು ಹಿಂಗೆ ಕೈಯಿಂದ ಮೂಕರು ಹೇಗೆ ಮಾತಾಡ್ತಾರಲ್ಲ ಸೊ ಆ ಥರ ನೀವು ಮಾತಾಡ್ಬೋದು ಅಂತ ಅವರಿಗೆ ಎಜುಕೇಷನ್ ಕೊಡಿ. ನೆಕ್ಸ್ಟ್ ನ್ಯೂಟ್ರಿಷನ್. ಓಕೆ, ಸೊ ನ್ಯೂಟ್ರಿಷನ್ ಒಳಗಡೆ ನಿಲ್ ಪರ್ ಓರಲ್ ಪ್ರೀ ಸರ್ಜರಿ. ಅಂದರೆ ಸರ್ಜರಿಗಿಂತ ಮೊದಲು ನಾವು ಏನು ಮಾಡಬೇಕು, ಅವರಿಗೆ ಓರಲ್ಲಿ ಏನೂ ಕೊಡಬಾರ್ದು ಆ್ಯಂಡ್ IV ಹೈಡ್ರೇಷನ್ ಕೊಡಬೇಕು, ಇಂಟ್ರಾವಿನಸ್ ಫ್ಲೂಯಿಡ್ಸ್ ನಾವು ಕೊಡಬೇಕು. ಇದಾಯಿತು ಪ್ರೀ ಆಪರೇಟಿವ್ ಕೇರ್. ಅದೇ ಪೋಸ್ಟ್ ಆಪರೇಟಿವ್ ಕೇರ್ ನಾವು ನೋಡೋಣ. ಸೊ ಫಸ್ಟ್ ವೆರಿ ಇಂಪಾರ್ಟೆಂಟ್ ಈಸ್ ಏರ್ವೇ ಮ್ಯಾನೇಜ್ಮೆಂಟ್. ಹೌದು ಸರ್, ಕ್ಯಾನ್ಸರ್ ಎಲ್ಲಿದೆ, ಲ್ಯಾರಿಂಗ್ಸಲ್ಲಿದೆ. ಆಪ್ರೇಷನ್ ಎಲ್ಲಾಗಿದೆ, ಲ್ಯಾರಿಂಗ್ಸ್ ಎಲ್ಲಾಗಿದೆ. ಸೊ ಅದಕ್ಕೋಸ್ಕರ ಏರ್ವೇ ಮ್ಯಾನೇಜ್ಮೆಂಟ್ ಭಾಳ ಇಂಪಾರ್ಟೆಂಟ್. ಮಾನಿಟರ್ ಟ್ರೇಕಿಯಾಸ್ಟೊಮಿ ಪೆಟೆನ್ಸಿ. ಓಕೆ, ಸೊ ಟ್ರೇಕಿಯಾಸ್ಟೊಮಿ ಹೇಗಿದೆ, ಸರಿಯಾಗಿದೆನಾ ಅಥವಾ ಇಲ್ಲನಾ, ಅಥವಾ ಟ್ರೇಕಿಯಾಸ್ಟೊಮಿ ಸಕ್ಷನಿಂಗ್ ಅದು ಇದನ್ನು ಅಥವಾ ಮಾಡಬೇಕಾ, ಪ್ರತಿಯೊಂದರೂ ನೀವು ನೋಡಲೇಬೇಕು. ಟ್ರೇಕಿಯಾಸ್ಟೊಮಿ ಕೇರ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಸ್ವಲ್ಪನಾದರೂ ನೀವು ಮಿಸ್ ಮಾಡಿದರೆ ಪೇಷಂಟಿಗೆ ಆಸ್ಪಿರೇಷನ್, ನಿಮೋನಿಯಾ ಅಂದರೆ ಅದೆಲ್ಲ ಸೀಕ್ರಿಷನ್ಸ್ ಎಲ್ಲ ಇರ್ತಾವಲ್ಲ ಎಲ್ಲ ಲಂಗ್ಸ್ ಒಳಗಡೆ ಹೋಗಿ ಡ್ಯಾಮೇಜ್ ಆಗ್ಬೋದು ಅಥವಾ ಪೇಷಂಟ್ ಡೆತ್ ಕೂಡ ಆಗ್ಬೋದು. ಅದಕ್ಕೋಸ್ಕರ ಟ್ರೇಕಿಯಾಸ್ಟೊಮಿ ಕೇರ್ ಈಸ್ ಇಂಪಾರ್ಟೆಂಟ್. ಸೊ ಅದಕ್ಕೆ ಮತ್ತೆ ಹ್ಯೂಮಿಡಿಫೈಡ್ ಆಕ್ಸಿಜನ್ ಟು ಪ್ರಿವೆಂಟ್ ಮ್ಯೂಕಸ್ ಪ್ಲಗ್. ಹೌದು ಸರ್, ಇವರಿಗೆ ಎಂಥ ಆಕ್ಸಿಜನ್ ಕೊಡಬೇಕು, ಹ್ಯೂಮಿಡಿಫೈಡ್ ಆಕ್ಸಿಜನ್ ನಾವು ಕೊಡಬೇಕಾಗುತ್ತೆ. ಯಾಕಂದರೆ ಅವರಿಗೆ ಆಕ್ಸಿಜನ್ ಎಲ್ಲಿಂದ ಹೋಗ್ತಾ ಇದೆ, ಡೈರೆಕ್ಟ್ ಇಂಟು ಟ್ರೇಕಿಯಾ. ಓಕೆ, ಸೊ ಡೈರೆಕ್ಟ್ ಟ್ರೇಕಿಯಾ ಒಳಗಡೆ ಆಕ್ಸಿಜನ್ ಹೋಗ್ತಾ ಇದೆ. ಹ್ಯೂಮಿಡಿಫೈಡ್ ಆಕ್ಸಿಜನ್ ಇರಬೇಕು. ಅದು ಇರಲಿಲ್ಲ ಅಂದರೆ ಏನಾಗ್ಬೋದು, ಮ್ಯೂಕಸ್ ಪ್ಲೇಗ್ ಜಮಾ ಆಗ್ಬೋದು ಅಥವಾ ಡ್ರೈ ಆಗ್ಬೋದು. ಓಕೆ, ಸೊ ರೆಸ್ಪಿರೇಟರಿ ಸಿಸ್ಟಮ್ ಡ್ಯಾಮೇಜ್ ಆಗ್ಬೋದು. ನೆಕ್ಸ್ಟ್ ನಾವು ಪೇನ್ ಕಂಟ್ರೋಲ್. ಸೊ ಪೇನ್ ಕಂಟ್ರೋಲ್ ಒಳಗಡೆ ನಾವು ಮಾರ್ಫಿನ್ ಕೊಡ್ತೀವಿ. ಯಾಕಂದರೆ ಪೇನ್ ಜಾಸ್ತಿ ಇರುತ್ತೆ, ಸರ್ಜರಿ ಆಗಿಬಿಟ್ಟಿದೆ, ಅವರಿಗೆ ಓಪಿಯಾಯ್ಡ್ ಕೊಡ್ತೀವಿ. ಮಾರ್ಫಿನ್ ಎಕ್ಸಾಂಪಲ್ ಮಾರ್ಫಿನ್ ಕೊಡ್ತೀವಿ. ಮತ್ತು ನಾನ್ ಸ್ಟಿರಾಯ್ಡಲ್ ಆ್ಯಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಕೂಡ ಕೊಡಬಹುದು ಆ್ಯಸ್ ಪ್ರಿಸ್ಕ್ರೈಬ್ಡ್ ಬೈ ದಿ ಡಾಕ್ಟರ್ಸ್. ನೆಕ್ಸ್ಟ್ ವೂಂಡ್ ಕೇರ್ ನಾವು ಕೊಡಬೇಕು. ಕ್ಲೀನ್ ದಿ ಸೈಟ್ 2 to 3 times ಪರ್ ಡೇ ಆ್ಯಂಡ್ ಮಾನಿಟರ್ ಫಾರ್ ಇನ್ಫೆಕ್ಷನ್. ಹೌದು ಸರ್, ವೂಂಡ್ ಕೇರ್ ನಾವು ಕೊಡಬೇಕು. ಡೈಲಿ 2 to 3 times ನಾವು ಕ್ಲೀನ್ ಮಾಡಬೇಕು ಆ್ಯಂಡ್ ಇನ್ಫೆಕ್ಷನ್ ಇದೆನಾ ಅಥವಾ ಇಲ್ಲನಾ ಅಂತ ಮಾನಿಟರ್ ಮಾಡಬೇಕು ವಿತ್ ಅಸೆಪ್ಟಿಕ್ ಟೆಕ್ನಿಕ್. ಓಕೆ, ಅಸೆಪ್ಟಿಕ್ ಟೆಕ್ನಿಕ್ ನೀವು ಯೂಸ್ ಮಾಡಬೇಕು. ನೆಕ್ಸ್ಟ್ ನ್ಯೂಟ್ರಿಷನ್. ಓಕೆ, ಸೊ ನ್ಯೂಟ್ರಿಷನ್ NG ಟ್ಯೂಬಿಂದ ನೀವು ಕೊಡ್ಬೋದು. ಓಕೆ, ನ್ಯಾಸೋಗ್ಯಾಸ್ಟ್ರಿಕ್ ಫೀಡಿಂಗ್ ನೀವು ಕೊಡಬಹುದು ಅಂಟಿಲ್ ಸಾಲೋಯಿಂಗ್ ಈಸ್ ಸೇಫ್. ಓಕೆ, ಡಾಕ್ಟರ್ ಏನು ಹೇಳ್ತಾರೆ, ಆಪ್ರೇಷನ್ ಆಗಿದ ಮೇಲೆ NG ಟ್ಯೂಬಿಂದ ಫೀಡಿಂಗ್ ಕೊಡಬೇಕು. ಯಾಕಂದರೆ ಸಾಲೋಯಿಂಗ್ ಈಸ್ ನಾಟ್ ಸೇಫ್. ಯಾಕಂದರೆ ಅಲ್ಲಿ ಏನಾಗ್ಬೋದು, ಸಾಲೋಯಿಂಗ್ ಮಾಡೋ ಸಮಯದಲ್ಲಿ ಅದು ಆಪ್ರೇಷನ್ ಸೈಟಿಗೆ ಹೋಗ್ಬೋದು, ರೆಸ್ಪಿರೇಟರಿ ಸಿಸ್ಟಮ್ ಒಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ, 7 to 10 days ಅವರಿಗೆ NG ಫೀಡಿಂಗ್ ಅಷ್ಟೇ ಕೊಡ್ತೀವಿ. ಓಕೆ, ಅಡ್ವಾನ್ಸ್ ಸಾಫ್ಟ್ ಫುಡ್ಸ್. ಸರ್ ಏನೇನು ಕೊಡಬೇಕು, ನಾವು ಸಾಫ್ಟ್ ಫುಡ್ಸ್ ನಾವು ಕೊಡಬೇಕು. ಓಕೆ, ಸೊ ಹಾರ್ಡ್ ಫುಡ್ಸ್ ಅಥವಾ ಸಾಲಿಡ್ ಫುಡ್ಸ್ ಎಲ್ಲ ಕೊಡೋಕ್ಕೆ ಬರೋದಿಲ್ಲ. ನೆಕ್ಸ್ಟ್ ಕಾಂಪ್ಲಿಕೇಶನ್ ಮಾನಿಟರಿಂಗ್. ಏನಾದರೂ ಕಾಂಪ್ಲಿಕೇಶನ್ಸ್ ಇದೆನಾ ಅಂತ ನೀವು ಮಾನಿಟರ್ ಮಾಡ್ತಾ ಇರಬೇಕು. ಓಕೆ, ಎಕ್ಸಾಂಪಲ್ ಲ್ಯಾರಿಂಜೋ ಕ್ಯೂಟೇನಿಯಸ್ ಫಿಸ್ಚುಲಾ. ಓಕೆ, ಸೊ ಫಿಸ್ಚುಲಾ ಅಂದರೆ ಅಬ್ನಾರ್ಮಲ್ ಕನೆಕ್ಷನ್, ನೆನ್ಪಿಟ್ಕೊಳ್ಳಿ. ಅಬ್ನಾರ್ಮಲ್ ಫಿಸ್ಚುಲಾ ಮೀನ್ಸ್ ಅಬ್ನಾರ್ಮಲ್ ಕನೆಕ್ಷನ್. ಸೊ ಇಲ್ಲೇನಾಗಿದೆ, ಲ್ಯಾರಿಂಜೋ ಕ್ಯೂಟೇನಿಯಸ್ ಫಿಸ್ಚುಲಾ ಆಗಿದೆ ಅಂದರೆ ಸಲೈವಾ ಲೀಕ್ ಆಗ್ತಾ ಇದೆ ಫ್ರಮ್ ದಿ ನೆಕ್.
ಓಕೆ. ಸೊ ಸಲೈವ ಎಲ್ಲಿಂದ ಹೊರಗೆ ಬರಬೇಕು ಸರ್? ಮೌತಿಂದ ಹೊರಗೆ ಬರಬೇಕು. ಬಟ್ ದೇರ್ ಈಸ್ ಅ ಅಬ್ನಾರ್ಮಲ್ ಕನೆಕ್ಷನ್, ದೇರ್ ಈಸ್ ಅ ಅಬ್ನಾರ್ಮಲ್ ಫಿಸ್ಚುಲಾ. ಏನಿದೆ? ಫಿಸ್ಚುಲಾ ಇದೆ ಸರ್, ಅಬ್ನಾರ್ಮಲ್ ಕನೆಕ್ಷನ್ ಇದೆ. ಅದು ಡೈರೆಕ್ಟ್ ನೆಕ್ಕಿಂದ ಹೊರಗಡೆ ಬರ್ತಾ ಇದೆ. ಸಲೈವ ಎಲ್ಲಿಂದ ಲೀಕ್ ಆಗ್ತಾ ಇದೆ ಸರ್? ನಮ್ಮ ಕುತ್ತಿಗೆಯಿಂದ ಬರ್ತಾ ಇದೆ, ನೆಕ್ಕಿಂದ ಬರ್ತಾ ಇದೆ. ಅಂದರೆ ಅಲ್ಲಿ ಅಬ್ನಾರ್ಮಲ್ ಏನೇ ಒಂದು ಫಿಸ್ಚುಲಾ ಇದೆ ಅಂತ ಅರ್ಥ. ಓಕೆ, ನೆನಪಾಗಿ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ನೆನಪಿಟ್ಕೊಳ್ಳಿ, ಫಿಸ್ಚುಲಾ ಮೀನ್ಸ್ ಅಬ್ನಾರ್ಮಲ್ ಕನೆಕ್ಷನ್. ಇಲ್ಲಿನೂ ಏನಾಗಿದೆ? ಅಬ್ನಾರ್ಮಲ್ ಕನೆಕ್ಷನ್ ಆಗ್ತಾ ಇದೆ, ಅದಕ್ಕೋಸ್ಕರ ಸಲೈವ ಲೀಕ್ ಆಗ್ತಾ ಇದೆ ಫ್ರಮ್ ದಿ ನೆಕ್ ಮೇಲೆ ಇನ್ಸಿಷನ್ ಹಾಕಿರ್ತೀವಲ್ಲ, ಅಲ್ಲಿಂದ ಏನಾಗ್ತಾ ಇದೆ? ಸಲೈವ ಲೀಕ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಆಸ್ಪಿರೇಷನಲ್ ನಿಮೋನಿಯಾ. ಹೌದು ಸರ್, ಈ ಪೇಷಂಟಿಗೆ ಆಸ್ಪಿರೇಷನಲ್ ನಿಮೋನಿಯಾ ಕೂಡ ಆಗ್ಬೋದು. ಓಕೆ, ಸೊ ನಿಮೋನಿಯಾ ಅಂದರೆ ನಿಮಗೆ ಗೊತ್ತಿದೆ ಏನಾಗುತ್ತೆ ಸರ್? ಕನ್ಸಾಲಿಡೇಷನ್ ಆಫ್ ದಿ ಲಂಗ್ಸ್ ಒಳಗಡೆ ಏನಾಗಿದೆ? ಇನ್ಫೆಕ್ಷನ್ ಆಗಿದೆ. ಓಕೆ, ಮತ್ತು ಅಲ್ಲಿ ಏರ್ ಇರೋ ಜಾಗದಲ್ಲಿ ಏನಾಗಿದೆ? ಫ್ಲೂಯಿಡ್ ತುಂಬ್ಕೊಂಡು ಬಿಟ್ಟಿದೆ, ನಿಮೋನಿಯಾ. ಓಕೆ, ಸೊ ರೀಸನ್ ಏನಿದೆ? ಆಸ್ಪಿರೇಷನ್ ಅಂದರೆ ಏನು? ಸೊ ಪೇಷಂಟ್ ಸಾಲ್ವ್ ಮಾಡೋಕ್ಕೆ ಹೋಗಿ ಅಥವಾ ನೀವು ಸರಿಯಾಗಿ ಸಕ್ಷನ್ ಮಾಡಿಲ್ಲ. ಓಕೆ, ಸೊ ನೀವು ಸರಿಯಾಗಿ ಸಕ್ಷನ್ ಮಾಡಲಾರ್ದ ರೀಸನ್ ಏನಾಗಿದೆ? ಅವನಿಗೆ ನಿಮೋನಿಯಾ ಆಗಿದೆ. ಅದನ್ನು ನಾವು ಏನಂತ ಹೇಳ್ತೀವಿ? ಆಸ್ಪಿರೇಷನಲ್ ನಿಮೋನಿಯಾ ಅಂತ ಹೇಳ್ತೀವಿ. ಓಕೆ, ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಅರ್ಥ ಆಗಿರ್ಬೋದು. ಸೊ ನಿಮಗೆ ಈ ವಿಡಿಯೋ ಅರ್ಥ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.